ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಶಿವಣ್ಣವರು ಯಾವ ತರ ಅಂತಂದ್ರೆ ಒಂದು ದೊಡ್ಡ ಮನೆ ಕಳಸ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅವರೊಂದು ಮಾತನ್ನ ಕೊಡ್ತು ಅಂತಂದ್ರೆ ಆ ಮಾತಿಗೆ ಅವರು 100% ಬದ್ಧರಾಗಿರ್ತಾರೆ. ಯಾವತ್ತೂ ಸಹ ಮಾತನ್ನ ಮೀರಿ ನಡೆಯೋದಿಲ್ಲ ನಮ್ಮ ಶಿವಣ್ಣವರು ಒಂದು ಅದ್ಭುತವಾಗಿರೋ ಕೆಲಸ ಮಾಡಿದ್ದಾರೆ. ಆ ಕೆಲಸ ಯಾವುದು ಅಂತಂದ್ರೆ ಒಂದು ಯುವ ಜನತೆಗೆ ಒಂದು ಸ್ಫೂರ್ತಿಯಾಗುವಂತ ಕೆಲಸ, ಅಥವಾ ಅವರಿಗೆ ಒಂದು ಅತಿ ಹೆಚ್ಚು ಶಕ್ತಿ ತುಂಬುವಂತ ಕೆಲಸ ಕೂಡ ಮಾಡಿದ್ದಾರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಏನ್ ನಡೀತಿತ್ತು, ಅಲ್ಲಿ ಬಂದಂತ ಸ್ಪರ್ಧಿಗಳೆಲ್ಲರಿಗೂ ಕೂಡ ಮತ್ತು ಕೊರಿಯೋಗ್ರಾಫರ್ಗೆ ಮತ್ತೆ ಮೆಂಟರ್ಗಳಿಗೆ ಎಲ್ರಿಗೂ ಕೂಡ ಶಿವಣ್ಣ ಒಂದು 50,000 ರೂಪಾಯಿ ಚೆಕ್ನ ತಲುಪಿಸಿದ್ದಾರೆ. ಅಂದ್ರೆ ಅವ್ರು ತಲುಪಿಸ್ಬೇಕು ಅಂತ ಏನು ಇರ್ಲಿಲ್ಲ, ಅವ್ರು ಜಡ್ಜ್ ಆಗಿ ಕೆಲಸ ಮಾಡ್ತಿದ್ರು. ಈ ಹಿಂದೆ ಬಂದ ಸಾಕಷ್ಟು ಜಡ್ಜ್ಗಳು ಸಹ ಯಾರೊಬ್ರು ಕೂಡ ಈ ತರ ಒಂದು ಅದ್ಭುತವಾಗಿರೋ ಕೆಲಸ ಮಾಡಿಲ್ಲ. ಶಿವಣ್ಣ ಎಂತಕ್ ಮಾಡಿದ್ರು ಅಂತಂದ್ರೆ, ಒಬ್ಬ ಸ್ಪರ್ಧಿ ಏನಾದ್ರು ಅಲ್ಲಿ ಬರ್ತಿದ್ದಾನೆ ಅಂತಂದ್ರೆ ನಾವು ಕೊಡುವಂತ ಒಂದು ಅಮೌಂಟ್ ಅವರಿಗೆ ಏನಕ್ಕಾದ್ರೂ ಒಂದು ಖರ್ಚಿಗಾಗುತ್ತೆ, ಅಥವಾ ಅವರಿಗೆ ಒಂದು ಹೊಸ ಇನ್ಸ್ಪಿರೇಷನ್ ಆಗುತ್ತೆ, ಮುಂದೆ ಅವರು ಏನಾದ್ರು ಸಾಧನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಶಿವಣ್ಣ ಕೊಟ್ಟಿದ್ದಾರೆ. ಅವ್ರು ಕೊಟ್ಟದ್ ಮಾತ್ರ ಅಂತಲ್ಲ, ಅದಾದ್ಮೇಲೆ ಅವರು ಕನಕಪುರ ಫಾರ್ಮ್ ಹೌಸ್ ಕರ್ಕೊಂಡೋಗಿ ಎಲ್ರಿಗೂ ಕೂಡ ಊಟ ಹಾಕ್ಸಿ, ಕೊನೆಗೆ ಗಾಜನೂರಿಗೆ ಕರ್ಕೊಂಡೋಗಿ ಅಣ್ಣವ್ರು ಇದ್ದಂತ ಮನೆ ಅಥವಾ ಅಣ್ಣವ್ರು ಎಲ್ಲಿ ಮಲಗ್ತಿದ್ರು, ಎಲ್ಲಿ ಕೂರ್ತಿದ್ರು, ಮತ್ತೆ ಅಣ್ಣವ್ರಿಗೆ ಇಷ್ಟವಾಗಿರೋ ಊಟ ಯಾವುದು ಎಲ್ಲಾನು ಕೂಡ ತೋರಿಸಿ ಅವ್ರಿಗೆ ಚೆನ್ನಾಗಿ ಸುತ್ತಾಡಿಸಿ ಅವ್ರಿಗೆ ಒಂದಷ್ಟು ಉಪದೇಶ ಕೂಡ ಮಾಡಿದ್ದಾರೆ. ಯಾಕೆಂತಂದ್ರೆ ಸಕ್ಸಸ್ ಅನ್ನೋ ತಲೆ ಬಂದಾಗ ಯಾವತ್ತೂ ಕೂಡ ಬೀಗಬಾರ್ದು ಅನ್ನೋ ಮಾತುಗಳನ್ನೆಲ್ಲ ಹೇಳಿ ಪ್ರತಿಯೊಬ್ಬ ಸ್ಪರ್ಧಿಗೂ ಸಹ 50,000 ಚೆಕ್ನ ಕೊಟ್ಟಿದ್ದಾರೆ. ಆ ಒಂದು ಶ್ರಾವಣಿ ಸುಬ್ರಹ್ಮಣ್ಯ ನಟ ಏನಿದ್ದಾರೆ ಆದಿತ್ಯ ಅವರು ಈ ಒಂದು ಚೆಕ್ನ ಇಟ್ಕೊಂಡು ಒಂದು ವಿಡಿಯೋ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿದ್ದಾರೆ. ಶಿವಣ್ಣ ಅವರು ಈ ಅಮೌಂಟ್ ಕೊಟ್ಟಿರೋದು ತುಂಬಾ ಚಿಕ್ಕ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟ್. ಯಾಕೆಂದ್ರೆ ನನಗ್ ಮಾತ್ರ ಕೊಟ್ಟಿರೋದಲ್ಲ, ಇದು ಪ್ರತಿಯೊಬ್ಬ ಸ್ಪರ್ಧಿಗೂ 50,000 ಕೊಟ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅದು ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿಗೂ ಕೂಡ ಹೋಗುತ್ತೆ. ಅಷ್ಟು ದಾನ ಮಾಡೋಂಥ ವ್ಯಕ್ತಿತ್ವ ಶಿವಣ್ಣಂದು. ಈ ಹಿಂದೆ ಶಿವಣ್ಣ ಅವರು ಬಳ್ಳಾರಿಯಲ್ಲಿ ಕೂಡ ಒಂದು ಸ್ಕೂಲ್ನ ದತ್ತು ತಗೊಂಡಿದ್ರು. ಅಣ್ಣವರು ಸಹ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ರು. ಯಾವುದು ಅಂತಂದ್ರೆ ಮೈಸೂರಲ್ಲಿ ಶಕ್ತಿಧಾಮ ಸಂಸ್ಥೆ ಕಟ್ಟಿದ್ರು. ಅದನ್ನು ಕೂಡ ಈಗ ಮುನ್ನಡೆಸ್ತಾ ಇರೋದು ಶಿವಣ್ಣ ದಂಪತಿನೇ, ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತು ಶಿವರಾಜ್ ಕುಮಾರ್ ಅವರು. ಆದಿತ್ಯ ಅವರು ಶ್ರವಣ ಸುಬ್ರಹ್ಮಣ್ಯದಲ್ಲಿ ಒಂದು ಚೆಕ್ನ ಇಟ್ಕೊಂಡು ಹೇಳಿದ್ದಾರೆ ಶಿವಣ್ಣ ಅವರು ಯಾವ ತರ ನಮಗೆ ಸಹಾಯಕ್ಕೆ ನಿಂತರು, ಅವರಿಂದ ನಾವ್ ಏನೇನು ಕಲ್ತು ಅನ್ನೋದನ್ನ ಆ ಒಂದು ವಿಡಿಯೋನ ಇಲ್ಲಿ ಹಾಕ್ತಿದೀನಿ. ನೀವು ಕೂಡ ಆ ಒಂದು ವಿಡಿಯೋ ನೋಡಿ ನಿಮ್ಗೆ ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಇವತ್ತು ಅಫಿಷಿಯಲಿ DKD ಕಾಂಪಿಟೇಷನ್ ಇಂದ ನಾವು ಹೊರಗಡೆ ಬಂದಿದೀವಿ. ಸೆಮಿಫೈನಲ್ಗೆ ನನ್ನ DKD ಜರ್ನಿ ಎಂಡ್ ಆಗಿದೆ. ಇಷ್ಟು ದಿನ ನಮ್ಮನ್ನ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಯಾರ್ಯಾರು ಬಂದಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಷಯ ಏನಂದ್ರೆ, ಇವತ್ತೊಂದು ಅದ್ಭುತ ಆಯ್ತು. ಇದು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ, ತೋರಿಸ್ಬಿಡ್ತೀನಿ ಫಸ್ಟು. ಇದು ಶಿವಣ್ಣ ನಮಗೆ ಕೊಟ್ಟಿರುವಂತಹ ಚೆಕ್ಕು. ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಲಾಸ್ಟ್ ವೀಕ್ ಹೇಳ್ದಂಗೆ 50,000 ಕೊಟ್ಟಿದ್ದಾರೆ. ನಾಟ್ ಅಟ್ ಆಲ್ ಎ ಸ್ಮಾಲ್ ಅಮೌಂಟ್. ಅಷ್ಟು ಜನ ಕಂಟೆಸ್ಟೆಂಟ್ಸ್ಗೆ 50,000 ಕೊಡೋದು ಆಟನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಐ ಲವ್ ಯು. ಗೀತಕ್ಕ, ಥ್ಯಾಂಕ್ ಯು ಸೋ ಮಚ್ ಗೀತಕ್ಕ. ನಾವೆಲ್ಲ ಮಾತಾಡ್ತೀವಿ, ಎಲ್ರಿಗೂ ಒಳ್ಳೆತನ ಇರುತ್ತೆ, ಬಟ್ ಈ ತೀರಾ ಅಂದ್ರೆ ಇದು ಅನ್ಬಿಲೀವಬಲ್. ಇಷ್ಟು ಒಳ್ಳೆತನ ಇರೋದಕ್ಕೆ ಹೇಗ್ ಸಾಧ್ಯ, ಯಾರಿಗ್ ಸಾಧ್ಯ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ನನ್ನ ಕಣ್ಣಾರೆ ಶಿವಣ್ಣನ ಮತ್ತೆ ಗೀತಕ್ಕ ಅವ್ರನ್ನ ನೋಡ್ಕೊಂಡು 3 ತಿಂಗಳು DKD ಅಲ್ಲಿ ಕಳ್ದಿದ್ದೀನಿ ಅಂತಂದ್ರೆ ನನ್ನ ಭಾಗ್ಯನೇ ಅದು. ಅಷ್ಟು ಒಳ್ಳೆತನದಲ್ಲಿ ಒಂದಿಷ್ಟು ಪಾಸಿಟಿವ್ ಎನರ್ಜಿ ನಾನು ತಗೋತಾ ಇದ್ದೀನಿ DKD ಇಂದ.